ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಸಿಡಿಸಿದ್ದಂತಹ ವೋಟ್ ಚೋರ್ ವಿಚಾರ ದೊಡ್ಡ ಮಟ್ಟದಲ್ಲಿ ಸಂಚಲನಕ್ಕೆ ಕಾರಣ ಆಗಿದೆ. ಮತ್ತೊಂದು ಕಡೆ ಸುಭಾಷ್ ಗುತ್ತೇದಾರ್ ವಿರುದ್ಧ ವೋಟ್ ಚೋರಿ ಆರೋಪ ಕೇಳಿ ಬರ್ತಾ ಇದೆ. ನನ್ನ ಮನೆ ಮೇಲೆ ಎಸ್ಐಟಿ ದಾಳಿಯ ಹಿಂದೆ ಷಡ್ಯಂತ್ರ ಇದೆ. ರಾಹುಲ್ ಗಾಂಧಿ ಸಿಎಂ ವಿರುದ್ಧ ಸುಭಾಷ್ ಗುತ್ತೇದಾರ್ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಕಲಬುರಗಿ ಜಿಲ್ಲೆಯ ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ಮತಗಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ತನಿಖೆ ತೀವ್ರಗೊಳಿಸಿದ್ದಾರೆ, ಬೇಟೆ ಶುರು ಮಾಡಿದ್ದಾರೆ. ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಅವರ ನಿವಾಸ ಏನಿದೆ ಅಲ್ಲಿ ದಾಳಿಯನ್ನು ನಡೆಸಲಾಗಿದೆ. ಮತ್ತೊಂದು ಕಡೆ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ ಸುಭಾಷ್ ಗುತ್ತೇದಾರ್ ಅವರು. ಸುಭಾಷ್ ಗುತ್ತೇದಾರ್ ಅವರು ಆಳಂದದ ಮಾಜಿ ಬಿಜೆಪಿಯ ಶಾಸಕರು. ಎಸ್ಐಟಿ ಅಧಿಕಾರಿಗಳು ಇವತ್ತು ಸಹ ನನ್ನ ಮನೆ ಮೇಲೆ ದಾಳಿ ಮಾಡಿದ್ದಾರೆ, ಆದ್ರೆ ನಾವು ಯಾವುದೇ ಮತಗಳ್ಳತನ ಮಾಡಿಲ್ಲ, ನಾವು ಭಾಗಿಯಾಗಿಲ್ಲ, ಕ್ಷೇತ್ರದಲ್ಲಿ ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳಾಗ್ತಾ ಇಲ್ಲ, ಇದನ್ನ ಮರೆಮಾಚೋದಕ್ಕೆ ಈ ರೀತಿ ದುರುದ್ದೇಶದಿಂದ ಮಾಡ್ತಾ ಇದ್ದಾರೆ, ಇಂಥವುಗಳಿಗೆ ನಾವು ಹೆದರಲ್ಲ ಅಂತ ಸುಭಾಷ್ ಗುತ್ತೇದಾರ್ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ನಮ್ಮ ಕಲಬುರಗಿ ಮನೆಯೂ ಕೂಡ SITದವರು ರೇಡ್ ಮಾಡಿದ್ದಾರೆ. ನಾವು ಯಾವಾಗಲೂ ಮತ ಚೋರಿ ಮಾಡಿಲ್ಲ, ನಮಗೆ ಗೊತ್ತೇ ಇಲ್ಲದು. ಇವತ್ತ ಕಾಂಗ್ರೆಸ್ದವರು BR ಪಾಟೀಲ ಸರ್ಕಾರದಲ್ಲಿ ದುಡ್ಡಿಲ್ಲ, ಬಜೆಟ್ ಇಲ್ಲ ತನಕ ಬೇರೆ ಡೆವಲಪ್ಮೆಂಟ್ ಕೆಲಸಗಳು ಆಗ್ತಾ ಇಲ್ಲ, ಮೈಂಡ್ ಡೈವರ್ಟ್ ಮಾಡೋ ಸಲುವಾಗಿ ಈ ಒಂದು ಮತ ಚೋರಿ ಆಳಂದಲ್ಲಿ ಆಗ್ಯಾವ ತನಕಿಸಿಂದ ಇವತ್ತು BR ಪಾಟೀಲ್ರು ಒಂದು SIT ಒಂದು ಫಿಕ್ಸ್ ಮಾಡಿ ಇವತ್ತು ರೇಡ್ ಮಾಡಿದ್ದಾರೆ. ಅದು ಯಾವತ್ತೂ ನಾವು ಹೆದರಲ್ಲ. ಯಾಕಂತಂದ್ರೆ BR ಪಾಟೀಲ್ರಿಗೆ ಒಂದು ಏನು ಹೆದರಿಕೆ ಅಂತಂದ್ರೆ ಭಾಳಷ್ಟು ಜನ ಈಗ ಕಾಂಗ್ರೆಸ್ ಬಿಟ್ಟು ನಮ್ಮ BJP ಸೇರ್ತಾ ಇದ್ದಾರೆ. ಇವನ್ ಮೈನಾರಿಟಿದವರು, SC ಅವರು ಎಲ್ಲ ಇವತ್ತು ಕಾಂಗ್ರೆಸ್ದವರು ಭಾಳಷ್ಟು ಜನ BR ಪಾಟೀಲ್ದು ಕಾರ್ಯವೈಖರಿ ನೋಡಿ ಇವತ್ತು BJP ಸೇರ್ತಾ ಇದ್ದಾರೆ. ಅದಕ್ಕೆ ಈ ಒಂದು ಕಟ್ಟು ಕತೆ ಮಾಡಿ ಇವತ್ತು ನಮ್ಮ ಮೇಲೆ ಕೇಸ್ ಮಾಡಿದ್ದಾರೆ. ಅಲ್ಲದೆ ಇವತ್ತು ನನಗೆ ಒಂದು ಗನ್ಮ್ಯಾನ್ ಕೂಡ ಇವತ್ತು ತೆಗೆದಿದ್ದಾರೆ.